ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ಮಸಾಲ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಈಸಿ ಮೆಥಡು. ಶುಂಠಿ ಮತ್ತು ಬೆಳ್ಳುಳ್ಳಿ, ಕಾಯಿ ಮೆಣಸು ರುಬ್ಬಿಟ್ಕೋಬೇಕು. ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪು, ಮೊಸರು ಮತ್ತು ಫ್ರೈ ಮಾಡಿ ಇರುವಂತಹ ಡೀಪ್ ಫ್ರೈ ಮಾಡಿರುವಂಥ ಬ್ರೌನ್ ಕಲರ್ ಈರುಳ್ಳಿನ ಸ್ವಲ್ಪ ರುಬ್ಬಿಟ್ಕೋಬೇಕು. ನೋಡಿ, ನೀವು ಇದು ಮಶ್ರೂಮು, ಇದಕ್ಕೆಲ್ಲ ಹಾಕಿ ಕಲಸಿಡಬೇಕು. ಎಲ್ಲ ನಾನು ಏನೇನು ತೋರಿಸ್ತಾ ಇದನ್ನೆಲ್ಲ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ಸೈಡಲ್ಲಿ ಇಡಬೇಕು. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡೋದು ಮುಂದೆ ನಾನು ತೋರಿಸ್ಕೊಡ್ತೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಯಾವುದೇ ಟೇಸ್ಟಿಂಗ್ ಪುಡಿ ಏನೂ ಹಾಕ್ತೀನಿ. ಬೇಕಿದ್ರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಕೂಡ ನೀವು ಬಳಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತಾ ಇಲ್ವಾ ಅಂತೇಳ್ಬಿಟ್ಟು. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ಗರಂ ಮಸಾಲ, ಉಪ್ಪು, ಮೊಸರು ಹಾಕಿ ಕಲಸಿಟ್ಟಿದ್ದೀನಿ. ಮತ್ತು ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಅಚ್ಚ ಖಾರದ ಪುಡಿನ ನಾನು ಇದಕ್ಕೆ ಹಾಕ್ತಾ ಇಲ್ಲ. ನೆಕ್ಸ್ಟು ನಿಮಗೆ ಅಚ್ಚ ಖಾರದ ಪುಡಿನ ಯಾವ ಥರ ಅದಕ್ಕೆ ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ನೀವು ಇದು ಕಲಸಿ ಒಂದು ಕಡೆ ಇಟ್ಕೊಂಡ್ಮೇಲೆ ಇಲ್ಲಿ ಡೀಪ್ ಫ್ರೈ ಮಾಡಿರೋ ಅಂಥ ಈರುಳ್ಳಿ, ಬಟ್ ನಾನು ಅಷ್ಟೊಂದು ಫ್ರೈ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಾದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಫ್ರೈ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಗರಂ ಮಸಾಲ ಹಾಕಿ ಮತ್ತು ಅಚ್ಚ ಖಾರದ ಪುಡಿನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡಿಬಿಟ್ಟು ಇಲ್ಲಿ ಕಲಸಿ ಇಟ್ಕೊಂಡಿರೋ ಅಂತಹ ಮಶ್ರೂಮನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಬೇಯಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ತಾಗಿ ಬರುತ್ತೆ. ಮತ್ತು ಕ್ಯಾಪ್ಸಿಕಮ್ ಮತ್ತು ಪನ್ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡಿರೋದ್ರಿಂದ ನಾನು ಇದಕ್ಕೆ ಪನ್ನೀರ್ ಮಾಡ್ತಾಯಿಲ್ಲ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ ರೆಸ್ಟೋರೆಂಟ್ ಶೈಲಿಲೇ ಬರುತ್ತೆ. ಯಾವುದೇ ಟೇಸ್ಟಿಂಗ್ ಪುಡಿ ಏನೂ ಹಾಕಲಿಲ್ಲ. ಈಸಿ ಮೆಥಡು. ಮತ್ತು ಚಪಾತಿಗೆ ಮತ್ತು ಬಿರಿಯಾನಿಗೆ ಎಲ್ಲ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.